ಚಪಾತಿಗೆ ಫೋಟೋನ ತೆಗಿ. ಬೆಂಡೆಕಾಯಿ ಪಲ್ಯ ಚಪಾತಿಗೆ ಅಂತಲ್ಲ, ರೊಟ್ಟಿ, ದೋಸೆ, ಅನ್ನಕ್ಕೆ ಸಕ್ಕತ್ತಾಗಿರುತ್ತೆ. ಟ್ರೈ ಮಾಡಿ. ಬೆಂಡೆಕಾಯಿ ಪಲ್ಯ ಮಾಡೋದನ್ನ ಹೇಳ್ಕೊಡ್ತಿದ್ದೀನಿ. ಇದಕ್ಕೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾತಿದೆ. ಈಗ ಬೆಂಡೆಕಾಯಿ ಹಾಕ್ತಿದ್ದೀನಿ. ಈ ಥರ ಬೆಂಡೆಕಾಯಿನ ಎಣ್ಣೆಯಲ್ಲಿ ಹುರ್ಕೋಬೇಕು ಫಸ್ಟು. ನೋಡಿ ಹಿಂಗೆ ಇದು ಬರಬಾರ್ದಂದ್ರೆ ನಿಂಬೆಹಣ್ಣಿನ ರಸ, ಸ್ವಲ್ಪ ನಿಂಬೆಹಣ್ಣಿನ ರಸ, ಸ್ವಲ್ಪ ಉಪ್ಪು ಹಾಕಿ ಹುರ್ಕೊಂಡ್ರೆ ಲೋಳೆ ಕಮ್ಮಿ ಆಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕ್ತಿದ್ದೀನಿ. ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು. ಈ ಖಾರದ ಪುಡಿನೂ ಹಾಕ್ಕೋಬೋದು, ಹಸಿಮೆಣಸಿನ್ಕಾಯಿ ಬೇಡ ಅಂದರೆ. ಬೆಂಡೆಕಾಯಿ ಪಲ್ಯದ ಟೇಸ್ಟು ಸ್ವಲ್ಪ ಚೇಂಜ್ ಆಗುತ್ತೆ. ಬೆಂಡೆಕಾಯಿ ಹುರ್ಕೋವಾಗ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಹುರ್ಕೋಬೇಕು. ಆಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಬೇಕು. ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಬೆಂಡೆಕಾಯಿ ಸೇರಿಸ್ತಿದ್ದೀನಿ. ಕಾಯಿ ಕಮ್ಮಿ ಇತ್ತು ಅಂತ ನಾನು ಸ್ವಲ್ಪ ಜವಳಿಕಾಯಿ ಹಾಕ್ತಿದ್ದೀನಿ. ಸ್ವಲ್ಪ ನೀರು. ಬೆಂಡೆಕಾಯಿ ಹುರ್ಕೋವಾಗ ನಾನು ಉಪ್ಪು ಹಾಕಿದ್ದೆ, ಹಂಗಾಗಿ ಸ್ವಲ್ಪ ಹಾಕ್ತಿದ್ದೀನಿ. ಸ್ವಲ್ಪ ಬೇಯಲಿ. ನೋಡಿ ಈ ಥರ ರಸ ಎಲ್ಲ ಬಿಟ್ಕೋಬೇಕು. ಈ ಥರ ರಸ ಎಲ್ಲ ಬಿಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಇನ್ನೊಂದು ಕಾಯಿ ಹಾಕ್ತಿದ್ದೀನಿ. ಕೊತ್ತಂಬರಿ ಹಾಕ್ತಿದ್ದೀನಿ. ಮಿಕ್ಸ್ ಮಾಡಿ ಕೊನೆಗೆ ಮೇಲೆ ಸ್ವಲ್ಪ ಅರಿಶಿನ ಕಲರ್ ಬರಲಿ ಅಂತ. ಕೊನೆಗಾರು ಹಾಕ್ಕೋಬೋದು, ಸ್ಟಾರ್ಟಿಂಗಾರು ಹಾಕ್ಕೋಬೋದು. ಬೆಂಡೆಕಾಯಿ ಪಲ್ಯ ರೆಡಿ.